ಬೆಂಗಳೂರಿನಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಪರಿಶೀಲನೆ ಸಲುವಾಗಿ ಸಿಟಿ ರೌಂಡ್ಸ್ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಅವರು ರೀಚ್ ಆಗ್ತಾರೆ. ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಲ್ಲಿ ಸ್ಥಳ ಪರಿಶೀಲನೆ ಮಾಡೋ ಮೂಲಕವಾಗಿ ಅಲ್ಲಾಗಿರುವಂತಹ ಅನಾಹುತಗಳ ಬಗ್ಗೆ ಖುದ್ದಾಗಿ ಪರಿಶೀಲಿಸುತ್ತಾರೆ. ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ಗೆ ಬಿಬಿಎಂಪಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನೆಲದಲ್ಲಿ ಕಾಲಿಟ್ರೆ ಮಣ್ಣು ಆಗ್ಬಿಡುತ್ತೆ ಅಂತ ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ಬರೋ ಮೂಲಕವಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಮೊದಲು ಚೀಮಾರಿ ಹಾಕಬೇಕು. ನನ್ನನ್ನು ಮೆಚ್ಚೋ ಕೆಲಸ ಮಾಡಬೇಡಿ, ಮೊದಲು ಜನರನ್ನ ಮೆಚ್ಚೋ ಕೆಲಸ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳಬೇಕು. ಅದಾಗತ್ತಾ ನೋಡೋಣ ಅವ್ರು ಬಂದ ನಂತರದಲ್ಲಿ. ನೋಡಿ ಅಲ್ಲಿ ಹೇಗೆ ತಯಾರಿ ಮಾಡಿದ್ದಾರೆ ಅಂತ. ಅದೇನೋ ಒಂದು ಇನಾಗ್ರೇಷನ್ನ, ಯಾವುದೋ ಒಂದು ಉದ್ಘಾಟನಾ ಕಾರ್ಯಕ್ರಮನ, ಅಲ್ಲಿ ಬರ್ತಾರೆ, ಹೂಮಳೆ ಸುರಿಸ್ತಾರೆ, ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡೋಣ, 4 ಜನ ಚಪ್ಪಾಳೆ ತಟ್ಟಿ ಅವ್ರಿಗೆ ಗೌರವ ಸಲ್ಲಿಸಿ ಕಳಿಸ್ತಾರೆ ಅನ್ನಕ್ಕೆ. ಅಲ್ಲಿರೋದು ಜನ ಕಣ್ಣೀರು ಹಾಕ್ತಿರೋರು, ಅವರ ಬದುಕು ಈಗ ಬೀದಿ ಪಾಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಆಶ್ಚರ್ಯ ಮೂಡಿಸ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳ ನಡೆ. ಅಲ್ಲೇನು ಉದ್ಘಾಟನಾ ಕಾರ್ಯಕ್ರಮನ ಮುಖ್ಯಮಂತ್ರಿಗಳಲ್ಲೇನು ಸೆಲೆಬ್ರೇಷನ್ಗೆ ಬರ್ತಾ ಇದ್ದಾರಾ? ಯಾವ ಕಾರಣಕ್ಕಾಗಿ ರೆಡ್ ಕಾರ್ಪೆಟ್? ಇದನ್ನು ಉಗಿಬೇಕು ಸಿಎಂ ಮತ್ತು ಡಿಸಿಎಂ. ದಿವ್ಯಾ, ಖಂಡಿತವಾಗೂ ಸಿಎಂ ಮತ್ತು ಡಿಸಿಎಂ ಅವರು ಬಿಬಿಎಂಪಿ ಅಧಿಕಾರಿಗಳ ಈ ನಡೆಗೆ ಉಗಿಬೇಕು ಅಂತ. ಯಾಕೆಂತಂದರೆ ಮುಖ್ಯಮಂತ್ರಿಗಳನ್ನ ಮೆಚ್ಚಿಸುವಂಥ ಕೆಲಸ ಮಾಡ್ತಾವ್ರೆ ಇವರು, ಡಿಸಿಎಂ ಅನ್ನು ಮೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬರ್ತಾ ಇರೋದು ಮಳೆ ಹಾನಿ ಪ್ರದೇಶಗಳಿಗೆ. ಆ ಮಳೆ ಹಾನಿ ಪ್ರದೇಶಗಳು ಬರ್ತಾ ಇರುವಂಥ ಡಿಸಿಎಂ ಮತ್ತು ಸಿಎಂಗೆ ರೆಡ್ ಕಾರ್ಪೆಟ್ ಆಗುವಂಥ ಅವಶ್ಯಕತೆ ಏನಿತ್ತು? ಇಂತಹ ವೇದಿಕೆ ತಯಾರು ಮಾಡುವಂಥದ್ದು ಏನಿತ್ತು? ಸುಮಾರು ಇಲ್ಲಿ HPR ಲೇಔಟ್ನಲ್ಲಿ 70 ಮನೆಗಳು ಮಳೆ ನೀರು ನುಗ್ಗಿ ಹಾನಿಯಾಗಿವೆ. ಜನ ಇಲ್ಲಿ ಸಂಕಷ್ಟದಲ್ಲಿದ್ದಾರೆ. ಸಂಕಷ್ಟದಲ್ಲಿ ಇರಬೇಕಾದ್ರೆ ಎಂಥದ್ರಲ್ಲಿ ಇವರಿಗೆ ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಮಳೆ ಹಾನಿ ಆಗಿರುವಂಥ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಗೆ ಪರಿಹಾರವನ್ನು ಕೊಡಬೇಕಾಗತ್ತೆ, ಜನರ ಕಷ್ಟವನ್ನು ಕೇಳಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ಈ ರೀತಿ ರೆಡ್ ಕಾರ್ಪೆಟ್ ಹಾಕಿ ಮುಖ್ಯಮಂತ್ರಿಗಳನ್ನ ಮೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ನಿಜಕ್ಕೂ ಇದು ಬಿಬಿಎಂಪಿ ಅಧಿಕಾರಿಗಳ ನಡೆಯ ಬಗ್ಗೆ ನಗು ಅನಿಸುತ್ತೆ ಮತ್ತು ಆಶ್ಚರ್ಯ ಮೂಡಿಸುತ್ತೆ. ಯಾವ ರೀತಿಯಾಗಿ ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಅಂತ ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದುವರೆಗೂ ಕೂಡ ಮಳೆ ಹಾನಿ ಆಗಿ ಹಾಳಾಗಿರ್ತಕ್ಕಂಥ ಮನೆಗಳಿಗೆ ಪರಿಹಾರವನ್ನು ಕೊಟ್ಟಿಲ್ಲ. 70 ಮನೆಗಳಿಗೆ ನೀರು ನುಗ್ಗಿದ್ರು ಕೂಡ ಪರಿಹಾರ ಕೊಡುವಂಥ ಕೆಲಸ ಆಗಿಲ್ಲ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಬಿಬಿಎಂಪಿ ಅಧಿಕಾರಿಗಳು ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಜನ ಇಲ್ಲಿ ಮಳೆಯಿಂದ ಸಾಯ್ತಾ ಇದ್ದಾರೆ. ಮಳೆಯಿಂದ ಸಾಯೋದೆಲ್ಲ ಮನೆಗಳು ನುಗ್ಗಿ ಇದಾಗಿದ್ದಾರೆ. ನಮ್ಮ ವಿಡಿಯೋದಲ್ಲಿ ನೋಡಿ, ಮನೆ ಹೋದ್ಮೇಲೆ ವಾಸ ಮಾಡೋಕ್ಕಂತ ಇದೊಂದು ಇದಿದೆಯಾ ನೋಡಿ ಇವ್ರಿಗೆ. ನಮಗೆ ನೋಡಿ, ಇದು ಮಳೆ ನೀರು ಹೋದ್ಮೇಲೆ ಈ ಥರ ಇದೆ. ಹ್ಯಾಂಡಿಕ್ಯಾಪ್ ಮನೆಯಲ್ಲಿ 3 ದಿವಸದಿಂದ ಮಾಡ್ತಾನೆ ಇದ್ದೀವಿ ಕೆಲಸ, ಇನ್ನೂ ಇದಾಗಿಲ್ಲ. ಕಷ್ಟ ಕೇಳಿದ್ರೆ ಅಧಿಕಾರಿಗಳು ಎಲ್ಲಿ ಕಷ್ಟ ಯಾರು ಬರೋರು ಯಾರಲ್ಲಿ? ನಾವು ಲೀಡರ್ಸ್ಗೆ ಬರ್ತಾರೆ, ಇದು ನೋಡ್ತಾರೆ, ಎಲ್ಲ ಆಗಿರೋದಲ್ಲ ರೆಡ್ಗೆ ಇದಾಗಿದೆ, ಅಲ್ಲಿ ವೆಂಟ್ ಇದಾಗಿದೆ, ಪ್ರಾಬ್ಲಮ್ ಆಗಿದೆ, ಅದನ್ನು ಕ್ಲಿಯರ್ ಮಾಡಿ ಅಂತಾರೆ. ಅದನ್ನು ಮಾಡೋಕ್ಕಿಲ್ಲ. ಇವ್ರು ಮಾಡೋ ಪರ್ಮಿಷನ್, ಇವರು ಸೇಮ್ ಬರ್ತಾರೆ ಅಂತ ಅವ್ರು ಮನೆಗೆ ಮಾಡೋಣ ಅಂತ ಕಾಯ್ತಾ ಇದ್ದೀವಿ. ಈ ರೀತಿ ಯಾರು ಕೂಡ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಜನರ ಕಷ್ಟವನ್ನು ಕೇಳಲಿಲ್ಲ ಅಧಿಕಾರಿಗಳು. ಆದರೆ ಮುಖ್ಯಮಂತ್ರಿಗಳು ಬರ್ತಾವ್ರೆ ಅಂತೇಳಿ ಈ ರೀತಿ ರೆಡ್ ಕಾರ್ಪೆಟನ್ನು ಹಾಕ್ಬಿಟ್ಟು ಅವರನ್ನು ಮೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಮುಖ್ಯಮಂತ್ರಿಗಳ ಖಂಡಿಸ್ತಾರ? ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾರ? ಇಲ್ಲ ಅವರು ಮಾಡುವಂಥ ಈ ಘನ ಕಾರ್ಯಕ್ಕೆ ಅವರು ಮೆಚ್ಚಿಬಿಟ್ಟು ಅವರಿಗೆ ಶಬಾಷ್ಗಿರಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದಿವ್ಯ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮುಖ್ಯಮಂತ್ರಿಗಳ ಚಪ್ಪಲಿ ಮಣ್ಣಾಗಬಾರ್ದು, ಆದರೆ ಜನರ ಚಪ್ಪಲಿ ಏನು, ಮನೆ ವಸ್ತುಗಳು ನೀರಿನಲ್ಲಿ ಆಹುತಿ ಆದರೂ ಕೂಡ ಚಿಂತೆ ಇಲ್ಲ. ನೋಡಿ ಹೇಗಿದೆ ಬಿಬಿಎಂಪಿ ಅಧಿಕಾರಿಗಳ ನಡೆ. ಸಾಯಿ ಲೇಔಟ್ನಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಕಾರಣ ಮಳೆ ನೀರು ನಿಂತಿದ್ರಿಂದ ಈಗ ಸದ್ಯ ನಿವಾಸಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹೊರಮಾವಿನ ನಮ್ಮ ಕ್ಲಿನಿಕ್ ಸಿಬ್ಬಂದಿ ತಪಾಸಣೆ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮಳೆಯಿಂದ ನೀರು ನಿಂತು ಜನರಲ್ಲಿ ಆರೋಗ್ಯ ಸಮಸ್ಯೆಗಳಾಗತ್ತೆ, ಅದರ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡೋ ಮೂಲಕ ಸೂಕ್ತ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡುವಂತಹ ವ್ಯವಸ್ಥೆಗಳಾಗಬೇಕು ಅನ್ನುವಂತಹ ಮುಂದಾಲೋಚನೆ. ಸಾಮಾನ್ಯವಾಗಿ 3-4 ದಿನಗಳ ಕಾಲ ಈ ರೀತಿ ಚರಂಡಿ ನೀರು, ಮಳೆ ನೀರು ಮಿಶ್ರಣ ಆಗಿ ಮನೆಗೆ ನುಗ್ಗಿ ವಸ್ತುಗಳೆಲ್ಲ ಅನಾಹುತ ಆಗಿ ಒಂದಷ್ಟು ರೋಗ ರುಜಿನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಅಲ್ಲಿರುವಂತಹ ಗಬ್ಬು ನಾರ್ತಾ ಇರುವಂತಹ ಕಸದ ರಾಶಿ ಕೂಡ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಾನಾ ರೀತಿಯ ಸಮಸ್ಯೆಗಳಿಗೆ ಈಡಾಗ್ತಾರೆ. ಜ್ವರ ಇತ್ಯಾದಿಗಳೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಅದೆಲ್ಲದಕ್ಕೂ ಕೂಡ ಅತಿ ಶೀಘ್ರದಲ್ಲೇ ಪರಿಹಾರ ಕಂಡುಕೊಳ್ಬೇಕು ಅಂತ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗ್ತಿದೆ.